ಕೆಲವರು ಬದುಕುತ್ತಾರೆ, ಕೆಲವರು ಬದುಕನ್ನು ಬದಲಿಸುತ್ತಾರೆ. ಆದರೆ ಕೆಲವು ಆತ್ಮಗಳು ಕಾಲ ಕಳೆದರೂ ತಮ್ಮ ಚಿಂತನೆಗಳ ಮೂಲಕ ಎಂದೆಂದಿಗೂ ಜೀವಂತವಾಗಿರುತ್ತಾರೆ. ಅಂತಹ ಅಪರೂಪ ವ್ಯಕ್ತಿತ್ವವೇ ಡಾಕ್ಟರ್ ಕೋಟ ಶಿವರಾಮ್ ಕಾರಂತ್. ಅವರು ಕೈಯಲ್ಲಿ ಹಿಡಿದದ್ದು ಕೇವಲ ಲೇಖನಿಯಲ್ಲ, ಒಂದು ಸಮಾಜವನ್ನು ಯೋಚಿಸುವಂತೆ ಮಾಡುವ ಬೆಳಕಿನ ದೀಪವಾಗಿತ್ತು. ಅವರ ಮಾತುಗಳು ಕೇವಲ ಅಕ್ಷರಗಳಲ್ಲ, ಮನಸ್ಸನ್ನು ಮುಟ್ಟುವ ಭಾವನೆಗಳು. ಪ್ರಶ್ನೆ ಕೇಳುವ ಧೈರ್ಯ, ಹೊಸ ದಾರಿಯನ್ನು ತೋರಿಸುವ ಚಿಂತನೆ. ಕಾದಂಬರಿಗಳಲ್ಲಿ ಜೀವನದ ಸತ್ಯವನ್ನು ಕಂಡರು, ಮಕ್ಕಳ ಸಾಹಿತ್ಯದಲ್ಲಿ ಭವಿಷ್ಯದ ಕನಸುಗಳನ್ನು ಬಿತ್ತಿದರು, ಯಕ್ಷಗಾನದ ಹೆಜ್ಜೆಗಳಲ್ಲಿ ಕನ್ನಡದ ಸಂಸ್ಕೃತಿಯ ಸೊಬಗನ್ನು ಕಂಡರು, ಪ್ರಕೃತಿಯ ಮಡಿಲಲ್ಲಿ ಬದುಕಿನ ನಿಜವಾದ ಅರ್ಥವನ್ನು ಹುಡುಕಿದರು. ಅವರಿಗೆ ಕನ್ನಡವೆಂದರೆ ಕೇವಲ ಒಂದು ಭಾಷೆಯಲ್ಲ, ಉಸಿರು, ಸಂಸ್ಕೃತಿ, ಸ್ವಾಭಿಮಾನ. ಅವರು ಬರೆದ ಪ್ರತಿಯೊಂದು ಸಾಲು ಓದುಗರ ಮನದಲ್ಲಿ ಹೊಸ ಪ್ರಶ್ನೆ ಹುಟ್ಟಿಸಿತು, ಹೊಸ ಚಿಂತನೆಗೆ ಬಾಗಿಲು ತೆರೆದಿತು. ಅವರು ನಮಗೆ ಬಿಟ್ಟು ಹೋದದ್ದು ಕೇವಲ ಪುಸ್ತಕಗಳಲ್ಲ, ಯೋಚಿಸುವ ಮನಸ್ಸು, ಕಲಿಯುವ ಹಂಬಲ ಮತ್ತು ಸಮಾಜವನ್ನು ಪ್ರೀತಿಸುವ ಹೊಣೆಗಾರಿಕೆ. ಡಾಕ್ಟರ್ ಕೋಟ ಶಿವರಾಮ್ ಕಾರಂತ್ ಒಂದು ಹೆಸರು ಮಾತ್ರವಲ್ಲ, ಕನ್ನಡದ ಚಿಂತನೆಯ ಒಂದು ಯುಗ, ಸೃಜನಶೀಲತೆಯ ಒಂದು ನದಿ, ತಲೆಮಾರುಗಳನ್ನು ಪ್ರೇರೇಪಿಸುವ ಶಾಶ್ವತ ಬೆಳಕು. ಅವರನ್ನು ಓದೋಣ, ಅವರನ್ನು ಅರ್ಥ ಮಾಡಿಕೊಳ್ಳೋಣ, ಅವರ ಚಿಂತನೆಗಳನ್ನು ನಮ್ಮ ಬದುಕಿನ ಭಾಗವಾಗಿಸೋಣ.